ಹಾಯ್ ಹಲೋ ನಮಸ್ಕಾರ. ಹೊಸ ದಿನ ಹೊಸ ವಾರ್ತೆ ಚಾನಲ್ಗೆ ಸ್ವಾಗತ. ಇವತ್ತು ರಾತ್ರಿ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನಿನ್ನೆ ಸೂಪರ್ ಮಾರ್ಕೆಟಿಂದ ತಂದಿದ್ದ ರೆಡಿಮೇಡ್ ಪರೋಟ ನೆನಪಾಯಿತು. ಹಾಗೆ ಮನೇಲಿ ಯಾವ್ಯಾವ ತರಕಾರಿ ಇದೆ ಅಂತ ನೋಡಿಬಿಟ್ಟು ಸಿಂಪಲ್ಲಾಗಿ ಒಂದು ವೆಜಿಟೇಬಲ್ ಕುರ್ಮಾ ಮಾಡೋಣ ಅಂತ ಅಂದ್ಕೊಂಡೆ. ಊಟಕ್ಕಿನ್ನೂ ಟೈಮ್ ಇರೋದ್ರಿಂದ ಮೇಕಿಂಗ್ ವಿಡಿಯೋನು ಮಾಡಿಕೊಂಡೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ. ಖಾರದ ಪುಡಿ, ಹಾಗೆ ಅರಿಶಿನ ಪುಡಿ, ಗರಂ ಮಸಾಲ ಪೌಡರ್, ಕಿಚನ್ ಕಿಂಗ್ ಮಸಾಲ, ಸ್ವಲ್ಪ ಜೀರಿಗೆ, ಹಾಗೆ ತುಪ್ಪದ ಬದಲು ಸ್ವಲ್ಪ ಬೆಣ್ಣೆನ ತೊಗೊಂಡಿದ್ದೀನಿ. ನಾನು ಮನೇಲಿರೋ 5 ಥರ ತರಕಾರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಇದಕ್ಕೆ ಹಸಿರು ಬಟಾಣಿ, ಹೂಕೋಸು ಅಥವಾ ಬೇರೆ ಯಾವುದೇ ತರಕಾರಿನ ಆ್ಯಡ್ ಮಾಡ್ಕೋಬೋದು. ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಚಕ್ಕೆ ಲವಂಗ ಚಕ್ರ ಮೊಗ್ಗು ತೆಗೆದುಕೊಂಡಿದ್ದೀನಿ. ಈಗ ಇದಕ್ಕೆ 2 ಟೊಮೆಟೊನ ಕಟ್ ಮಾಡಿಕೊಂಡು ಅದಕ್ಕೆ ಕೆಲವು ಪುದೀನ ಎಲೆಗಳನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊ, ಪುದೀನ ಎಲೆಗಳನ್ನ ಹಾಕ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚಕ್ಕೆ ಲವಂಗ ಚಕ್ರ ಮೊಗ್ಗುನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಚಟ್ನಿ ಹದದಲ್ಲಿ ರುಬ್ಕೋತಾ ಇದ್ದೀನಿ. ಒಂದು ಬಾಣಲೆನ ತಗೊಂಡು ಅದು ಕಾದ ನಂತರ ಅದಕ್ಕೆ ಸ್ವಲ್ಪ ಬೆಣ್ಣೆನ ಸೇರಿಸಿ ಆ ಬೆಣ್ಣೆ ಕರಗೋವರೆಗೂ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಬಾಡಿದ ನಂತರ ಇದಕ್ಕೆ ಏಲಕ್ಕಿ ಮತ್ತು ಲವಂಗನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಬೆಣ್ಣೆಲಿರೋ ಹಸಿ ವಾಸನೆ ಎಲ್ಲ ಹೋಗಿ ತುಪ್ಪದ ಘಮ ಬರೋವರೆಗೂ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಜೀರಿಗೆ ಘಮ ಬರ್ತಾ ಇದ್ದ ಹಾಗೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೋಬೇಕು. ಈರುಳ್ಳಿ ಗೋಲ್ಡನ್ ಕಲರ್ಗೆ ತಿರುಗೋವರೆಗೂ ಕಮ್ಮಿ ಉರಿಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಇದಕ್ಕೆ ಟೊಮೆಟೊ ಮತ್ತು ಪುದೀನ ಎಲೆಗಳ ಮಿಶ್ರಣವನ್ನು ಸೇರಿಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋತಾ ಅದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಬೇಯ್ತಾ ಇರುವಾಗಲೇ ನಾವು ಮುಂಚೆನೇ ತೆಗೆದುಕೊಂಡಿರುವಂಥ ಮಸಾಲೆಗಳಾದ ಅರಿಶಿಣ ಹಾಗೆ ಗರಂ ಮಸಾಲ ಪೌಡರ್, ಕಿಚನ್ ಕಿಂಗ್ ಮಸಾಲ ಪೌಡರ್ ಹಾಗೆ ಖಾರದ ಪುಡಿಯನ್ನು ಸೇರಿಸ್ಕೊಂಡು ಈರುಳ್ಳಿ ಜೊತೆಗೆ ಅದು ಹೊಂದ್ಕೊಳ್ಳೋ ರೀತಿಯಲ್ಲಿ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಇದು ಬೇಯ್ತಾ ಇರೋ ಟೈಮಲ್ಲಿ ನಾನು ಏನೇನು ತರಕಾರಿ ತೊಗೊಂಡಿದ್ನೋ ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಬೀನ್ಸು ಹಾಗೆ ಕ್ಯಾರೆಟು, ಆಲೂಗಡ್ಡೆ ಹಾಗೆ ಟೊಮ್ಯಾಟೊನ ಸೇರಿಸ್ಕೊತಾ ಇದ್ದೀನಿ. ಈ ತರಕಾರಿಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಹಾಗೆ ಬೇಯಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ಹತ್ತು ನಿಮಿಷಗಳ ಕಾಲ ಬೆಂದ ನಂತರ ಇದಕ್ಕೆ ನಾನು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ಕೊಕೊನಟ್ ಮಿಲ್ಕ್ ಕಾಯಿ ಹಾಲನ್ನು ಕೂಡ ಬಳಸ್ಕೋಬೋದು.
ಮೊಸರನ್ನ ಸೇರಿಸಾದ್ಮೇಲೆ ಕೈ ಬಿಡದೇನೆ 5 ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಕೊಂಡು ಮತ್ತೆ ಬೇಯೋಕ್ಕೆ ಲಿಡ್ನ ಕ್ಲೋಸ್ ಮಾಡಬೇಕು. ಇದ್ರ ಮಧ್ಯದಲ್ಲಿ ಫ್ರಿಡ್ಜ್ನಲ್ಲಿಟ್ಟಿದ್ದ ಪರೋಟನ ಮುಂಚೆನೇ ತೆಗೆದಿಟ್ಕೊಂಡಿರಬೇಕು, ಇಲ್ಲಾಂದರೆ ಅದು ಬೇಯಿಸೋವಾಗ ಗಟ್ಟಿಯಾಗುತ್ತೆ. ಹಾಗೆ ಇನ್ನೇನು ಕುರ್ಮಾ ರೆಡಿ ಆಗ್ತಾ ಇರೋ ಹಾಗೆ ಈ ಕಡೆ ಪರೋಟನೂ ರೆಡಿ ಆಯಿತು. ಈಗ ಸರ್ವ್ ಮಾಡ್ತಾಯಿದ್ದೀನಿ. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿ ಬಂದಿತ್ತು. ಹೊಸ ದಿನದ ಹೊಸ ವಾರ್ತೆ ಜೊತೆಗೆ ಮತ್ತೆ ಸಿಗ್ತೀನಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್.